ಈ ಬಾರಿಯ ಸಂಕ್ರಾಂತಿ ಹಬ್ಬ ತುಂಬಾ ವಿಶೇಷ. 23 ವರ್ಷಗಳ ನಂತರ ಬಂದಿದೆ ಇಂತಹ ಸಮಯ. ಪುಣ್ಯವನ್ನ ಸಂಪಾದಿಸಿಕೊಳ್ಳಿ. ಜನವರಿ 14ರಂದು ಮಕರ ಸಂಕ್ರಾಂತಿ ಹಬ್ಬ. ಹಿಂದೂ ಧಾರ್ಮಿಕ ನಂಬಿಕೆಯಲ್ಲಿ ಮಕರ ಸಂಕ್ರಾಂತಿಗೆ ಹೆಚ್ಚಿನ ಪ್ರಾಶಸ್ತ್ಯವಿದೆ. ಸೂರ್ಯದೇವನು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ಶುಭ ಕಾಲ ಇದು. ಪ್ರಕೃತಿಯಲ್ಲಿಯೂ ಮಹತ್ವದ ಬದಲಾವಣೆಗಳು ಆಗುವ ಸಮಯ. ಈ ಬಾರಿ ಜನವರಿ 14ರಂದು ಮಕರ ಸಂಕ್ರಾಂತಿ ಹಬ್ಬ ಆಚರಿಸಲಾಗುತ್ತಿದೆ. ಆದರೆ ಈ ಸಲ ಸಂಕ್ರಾಂತಿ ಹಬ್ಬ ಅತ್ಯಂತ ವಿಶೇಷವಾಗಿದೆ. ಬರೋಬ್ಬರಿ 23 ವರ್ಷಗಳ ನಂತರ ಅಪರೂಪದ ಸಂಯೋಜನೆಯೊಂದು ಈ ದಿನ ಆಗಲಿದೆ. ಅದೇನೆಂಬ ಮಾಹಿತಿ ಇಲ್ಲಿದೆ. ಈ ಸಲ ಸಂಕ್ರಾಂತಿ ಹಬ್ಬದ ಜೊತೆಗೆ ಶಟ್ಟಿಲ ಏಕಾದಶಿ ಬಂದಿದೆ. ವಿಷ್ಣುವಿಗೆ ಅರ್ಪಿತವಾದ ಮಹತ್ವದ ಈ ಏಕಾದಶಿ ಮತ್ತು ಸಂಕ್ರಾಂತಿ ಹಬ್ಬ ಒಟ್ಟೊಟ್ಟಿಗೆ ಬಂದಿರುವುದು ಅಪರೂಪದ ಸಂಯೋಜನೆಯಾಗಿದೆ. ಇದೊಂದು ವಿಶೇಷ ಸಮಯವಾಗಿದ್ದು ಜನರು ಸ್ನಾನ ಮಾಡಿ ಶುದ್ಧರಾಗಿ ದೇವರಿಗೆ ಪೂಜೆ ಮಾಡಬೇಕು. ಸೂರ್ಯದೇವ ಮತ್ತು ವಿಷ್ಣುವಿನ ಆರಾಧನೆಯನ್ನ ಮಾಡಬೇಕು. ಕೈಲಾದಷ್ಟು ದಾನವನ್ನ ಮಾಡಬೇಕು. ಇದು ಪ್ರತಿದಿನ ಮಾಡುವ ಪೂಜೆಗಿಂತಲೂ ಅನೇಕ ಪಟ್ಟು ಹೆಚ್ಚಿನ ಪುಣ್ಯವನ್ನ ನೀಡುತ್ತದೆ ಎನ್ನುತ್ತಾರೆ ಧಾರ್ಮಿಕ ವಿದ್ವಾಂಸರು. ಶುಭಾವಧಿ. ಮಕರ ಸಂಕ್ರಾಂತಿ ಹಬ್ಬದಂದು ಸೂರ್ಯನು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುತ್ತಾನೆ. ಅಂದರೆ ಉತ್ತರಾಯಣಕ್ಕೆ ಪಯಣಿಸುತ್ತಾನೆ. ಉತ್ತರಾಯಣದಿಂದ 2026ನೇ ಶುಭಾವಧಿ ಆರಂಭವಾಗುತ್ತದೆ. ಈ ಉತ್ತರಾಯಣಕ್ಕೆ ದೈವ ಬಲ ಇರುತ್ತದೆ. ಹಾಗಾಗಿ ಈ ಸಮಯಕ್ಕೆ ಆಧ್ಯಾತ್ಮಿಕವಾಗಿ ತುಂಬಾ ಮಹತ್ವ ಇದೆ. ಜನವರಿ 14ರಿಂದ ಮದುವೆ, ಗೃಹ ಪ್ರವೇಶ, ನಾಮಕರಣ ಮತ್ತು ಹೊಸ ವ್ಯವಹಾರಗಳಂತಹ ಇತರ ಶುಭ ಚಟುವಟಿಕೆಗಳ ಮೇಲಿನ ನಿಷೇಧವು ನಿವಾರಣೆಯಾಗುತ್ತದೆ. ಈ ಸಲವಂತೂ ಶಟ್ಟಿಲ ಏಕಾದಶಿ ಕೂಡ ಜೊತೆಗೆ ಬಂದಿದ್ದರಿಂದ ಜನವರಿ 14 ಮತ್ತಷ್ಟು ವಿಶೇಷತೆ ಮತ್ತೆ ಮಹತ್ವವನ್ನ ಪಡೆದಿದೆ. ಏಕಾದಶಿ ಯಾವಾಗ ಆರಂಭ? ಶಟ್ಟಿಲ ಏಕಾದಶಿ ತಿಥಿಯು ಜನವರಿ 13ರಂದು ಮಧ್ಯಾಹ್ನ 3:18ರಿಂದ ಜನವರಿ 14ರಂದು ಸಂಜೆ 5:53ರವರೆಗೆ ಇರುತ್ತದೆ. ಜನವರಿ 14, 2026ರಂದು ಮಧ್ಯಾಹ್ನ 2:15ರಿಂದ 3:07 ನಡುವೆ ಸಂಭವಿಸುತ್ತದೆ ಅಂತ ವಿದ್ವಾಂಸರು ಹೇಳುತ್ತಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.